ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದಹಾಗೆ ಇದು ಬಂದು ಲಾಸ್ಟ್ ವೀಕ್ ನಡೆದಿರುವಂಥ ಆ್ಯನ್ಯುವಲ್ ಡೇ ಫಂಕ್ಷನ್ ನನ್ನ ಮಗನ ಸ್ಕೂಲಿಂದು. ಸೊ ದಶಕದ ಸಂಭ್ರಮ ಅಂತ ಹೇಳಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಆ್ಯನ್ಯುವಲ್ ಡೇ ಫಂಕ್ಷನ್ ಬಂದು 2 days ಮಾಡಿರೋದು. ಫಸ್ಟ್ ಡೇ ಪ್ರಿ KG ಟು 5th ಸ್ಟ್ಯಾಂಡರ್ಡ್ ಮಾಡಿದರು. ಸೊ ಇದು ನೆಕ್ಸ್ಟ್ ಡೇ ಮಾಡಿರೋವಂಥದ್ದು 6th to 10th ಸ್ಟ್ಯಾಂಡರ್ಡ್ವರೆಗೂ ನೆಕ್ಸ್ಟ್ ಡೇ ಮಾಡಿರೋದು. ಸೊ 2 days ಡಿವೈಡ್ ಮಾಡೋದ್ರಿಂದ ಅಷ್ಟಾಗಿ ಕ್ರೌಡ್ ಅಂತಲೂ ಅನ್ನಿಸ್ಲಿಲ್ಲ. ಹಾಗೆ ನನ್ನ ಮಗನೂ ಕೂಡ ಹೇಳ್ತಾ ಇದ್ದ, ಜನ ಜಾಸ್ತಿ ಆಗಿಬಿಡ್ತಾರೆ, 4:30ಗೆಲ್ಲ ಬಂದುಬಿಡಿ ಅಂತ ಹೇಳಿಬಿಟ್ಟು, ಚೇರ್ಸ್ ಎಲ್ಲ ಖಾಲಿ ಇರುತ್ತೆ ಆ ಟೈಮಲ್ಲಿ ಅಂತ ಅಂದು ಹೇಳ್ತಾ ಇದ್ದ. ಸೊ ನಾವು 4:30ಗೆ ಅಲ್ಲೋಗಿ ಏನು ಮಾಡೋದು, ಎನಿವೇ 6:30 ಅಥವಾ 6 o'clock ಅಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ವ ಅಂತ ಹೇಳಿ ಒಂದು 5:30, 5:15 ಅಷ್ಟರಲ್ಲಿ ಬಂದ್ವಿ. ಬಟ್ ಅಲ್ಲಿ ನೋಡಿದ್ರೆ ಇನ್ನೂ ಕೂಡ ಪೇರೆಂಟ್ಸ್ ಎಲ್ಲ ಇನ್ನೂ ಬರೋರಿದ್ರು, ಇನ್ನೂ ಯಾರು ಕೂಡ ಬಂದಿರಲಿಲ್ಲ. ಸೊ ನೋಡ್ತಿರ್ಬೋದು ಸ್ಟೇಜ್ ಎಲ್ಲ ರೆಡಿ ಮಾಡಿಟ್ಟಿದ್ರು. ಹಿಂದಿನ ದಿವಸನೇ ಪ್ರೋಗ್ರಾಮ್ಸ್ ಎಲ್ಲ ಆಗಿರೋದ್ರಿಂದ ಸ್ಟೇಜಲ್ಲಿ ಆಲ್ಮೋಸ್ಟ್ ರೆಡಿ ಇತ್ತು. ಬಟ್ ಇನ್ನೂ ಮೈಕ್ ಟೆಸ್ಟಿಂಗ್ ಮತ್ತು ಸ್ಕ್ರೀನ್ ಟೆಸ್ಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಇನ್ನು ಇದು ಸ್ಕೂಲ್ ಒಳಗಡೆ ಫಸ್ಟ್ ಟೈಮ್ ವಿಡಿಯೋ ಮಾಡಿರೋದು. ಸೊ ನೋಡ್ತಿರ್ಬೋದು ಸ್ಕೂಲ್ ಒಳಗಡೆ ಈ ರೀತಿ ಇದೆ. ಹಾಗೆ ಮಕ್ಕಳೆಲ್ಲ ರೆಡಿ ಮಾಡಿಸಿ ಒಂದು ಕಡೆ ಎಲ್ಲ ಕೂಣಿಸಿದ್ರು. ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದ. ಇನ್ನು ಹೇಳಿದ್ದ ಬೇಗ ಬರ್ತಿರೋ ಇಲ್ವೋ ಅಂತ, ನಾನು ನೋಡ್ತೀನಿ ಸ್ಕೂಲ್ ಒಳಗಡೆಯಿಂದ ಅಂತ ಅಂದ್ಬಿಟ್ಟು ಅದೇ ರೀತಿಯೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಹಾಗೆ ನಾವು ಕೂಡ ಒಂದು 2 ಕಡೆ ಜಾಗ ಚೇಂಜ್ ಮಾಡಬೇಕಾಗಿದ್ದು ಬಂತು. ಯಾಕೆಂದರೆ ಒಂದು ಕಡೆ ಕೂತ್ಕೊಂಡ್ವಿ, ಅಲ್ಲಿ ಸ್ವಲ್ಪ ಸನ್ಸೆಟ್ ಆಗೋ ಟೈಮ್ ಅಲ್ವಾ. ಸೊ ಹಾಗೆ ಎದುರು ಬಿಸಿಲು ಅನ್ನಿಸ್ತಿತ್ತು. ಹಾಗಾಗಿ ಸ್ವಲ್ಪ ಫ್ರಂಟಿಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಮೈಕ್ ಸೌಂಡ್ ಕೇಳಿಸ್ತಾ ಇತ್ತು. ಅಂದರೆ ಸ್ಪೀಕರ್ ಸೌಂಡ್ ಇರುತ್ತಲ್ವ, ಅದು ಸೌಂಡ್ ಜಾಸ್ತಿ ಕೇಳಿಸ್ತಿತ್ತು. ಅಂದರೆ ಟೆಸ್ಟಿಂಗ್ ಮಾಡೋದಕ್ಕೋ ಏನೋ ಜಾಸ್ತಿ ಸೌಂಡ್ ಕೊಟ್ಟಿದ್ರು ಅಂತ ಅಂದ್ಕೊಳ್ತೀನಿ. ಆಮೇಲೆ ಇನ್ನಷ್ಟು ಸೌಂಡ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಫ್ರಂಟ್ ರೋ ಅಲ್ಲೇ ಒಂದು 5th row 6th row ಕೂತ್ಕೊಂಡ್ವಿ. ಸ್ವಲ್ಪ ಸ್ಪೀಕರ್ಸ್ ಎಲ್ಲ ಸೈಡಲ್ಲಿರೋದನ್ನೆಲ್ಲ ನೋಡಿಕೊಂಡು ಕೂತಿದ್ದಾಯಿತು. ಹಾಗೆಯೇ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇನ್ನೂ ಗೆಸ್ಟ್ ಕೂಡ ಬರೋರಿದ್ರು. ಹಾಗಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿಬಿಟ್ರು. 6 o'clock ಕರೆಕ್ಟಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಗೆಸ್ಟ್ಸ್ ಎಲ್ಲ ಯಾವಾಗ ಬಂದರು ಆವಾಗ ದೀಪ ಬೆಳಗ್ಸೋದ್ರ ಮೂಲಕ ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ನನ್ನ ತಂಗಿ ಮಗಳು ಕೂಡ ಇದೇ ಸ್ಕೂಲಲ್ಲೇ ಓದ್ತಾ ಇರೋದು. ಸೊ ಅವಳಿಗೂ ಕೂಡ ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಅದನ್ನೇ ಇವಾಗ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರೋದು. ಹಾಗೆ ಆ್ಯಂಕರಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ಲು. ಹುಬ್ಳಿ ಸ್ಟೈಲಲ್ಲಿ ಅವಳದು ಆ್ಯಂಕರಿಂಗ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿ ಇತ್ತು ಅದು ಆ್ಯಂಕರಿಂಗ್ ಕೇಳೋದಕ್ಕೆ. Of calm and tranquility and has prepared us for the activities planned for the day. As we move forward, let's carry this serene state of mind and grateful heart with us. We have the honor of hearing from our esteemed dignitaries who have been an integral part of our journey. It's time for the welcome speech execution. Now, I would like to invite our Honorable Principal Rajkumariya sir for the welcome speech. ಗೆಸ್ಟ್ಸ್ ಎಲ್ಲ ಬಂದ ನಂತರ ದೀಪ ಎಲ್ಲ ಬೆಳಕಿದ ಮೇಲೆ ಸ್ವಲ್ಪ ಸ್ಪೀಚ್ ಎಲ್ಲ ಏನು ಕೊಡ್ತಾರೆ ಅದೆಲ್ಲ ಹೇಳ್ತಾಯಿದ್ರು. ಹಾಗೆ ವೆಲ್ಕಮ್ ಸ್ಪೀಚ್ ಕೂಡ ಎಲ್ಲ ಸ್ಟಾರ್ಟ್ ಆಯಿತು. ಹಾಗೆಯೇ ತುಂಬ ಹೊತ್ತೇನು ಮಾಡಲಿಲ್ಲ. ಆಲ್ಮೋಸ್ಟ್ ಒಂದು 7 o'clock ಅಷ್ಟರಲ್ಲೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನು ನನ್ನ ಮಗ ಹೇಳ್ತಾ ಇದ್ದ, ಕ್ರೇನ್ ತರಿಸ್ತಾರೆ, ನಾವು ಕ್ರೇನಲ್ಲೆಲ್ಲ ಇಳಿತೀವಿ, ನಾನು ಕ್ರೇನಿಂದ ಬರ್ತೀನಿ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಸೊ ಅದೇ ರೀತಿ ಕ್ರೇನೆಲ್ಲ ತರಿಸಿದ್ರು, ಅದನ್ನು ಕೂಡ ಎಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ರು. ಹಾಗೆ ಕರೆಕ್ಟಾಗಿ 7 o'clock ಅಷ್ಟರಲ್ಲೂ ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಫಸ್ಟು ನವದುರ್ಗೆಯರು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಒಂದು ಕಾನ್ಸೆಪ್ಟಲ್ಲಿ, ದೇವಿ ಕಾನ್ಸೆಪ್ಟಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಮಹಿಷಾಸುರ ಮರ್ದನ ಮಾಡೋ ರೀತಿ ಎಲ್ಲ ತುಂಬ ಚೆನ್ನಾಗಿತ್ತು ಈ ಡ್ಯಾನ್ಸ್ ನೋಡೋದಕ್ಕೆ.
ಸೋನೆಕ್ಕ ಬಂದ್ರು. ನಾನ್ ಶಿವಾನಿ, ನಾನ್ ಅವಿನಾಶ್. ಏನ್ರಿ ಅಪ್ಪೋರ ಅಮ್ಮೋರ ಎಲ್ಲ ಆರಾಮದಿರೇನ್ರಿ? ವಾ ಏನಿವತ್ತು ನಮ್ ಶಾಲೆ ಮೈದಾನ ಪೂರ ಜಗಮಗ ಜಗಮಗ ಅಂತ ಹೊಳೆಯಾಕತ್ತೈತಿ. ಅಷ್ಟು ಗೊತ್ತಿಲ್ಲ ನಿಂಗ? ಇವತ್ ನಮ್ ಶಾಲೆ ಒಳಗ ದಶಕದ ಸಂಭ್ರಮದ ಕಾರ್ಯಕ್ರಮ ನಡೆಯಕತ್ತೈತಿ. ಇಲ್ಲಿ ಎಲ್ರು ಎಷ್ಟ್ ಚಂದ ಕುಣಿಯಾಕತ್ತಾರ ಅಂದ್ರ ನೋಡಕ್ಕೆ ಕನ್ಸಲ್ ನೋಡ್ ಮತ್ತ. ಅದ್ಕೆ ಎಣ್ಣಿ ಬಾ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಇದ್ ನಮ್ಮ ಅಪ್ಪು ಸರಾಡು, ಇದನ್ನೇ ಕಾಡಕತ್ತಿ. ಆಮೇಲೆ ಅವ್ರೇನ್ ಶಿವನಾಗ್ ಮಾಯವಾಗಿ ನೋಡು, ನಮ್ಮನ್ ಬಿಟ್ಟು ಎಲ್ಲೂ ಹೋಗಿ ನೋಡು. ಸಣ್ಣವ್ರಿಂದ ದೊಡ್ಡವ್ರ ತಕ ಎಲ್ರ ಮನಸ್ನಾಗ ಅದಾರ. ನಂಗೂ ಗೊತ್ತೈತೆ ಹೇಳು, ಅವ್ರನ್ನ ನಮ್ಮ ಮಂದಿ ಹೆಂಗ್ ಮರಿತಾರ? ಯಾಕಂದ್ರ ಅವರು ಕನ್ನಡದ ಯುವರತ್ನ, ನಗಟಕದ ರತ್ನ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಮಹಾನ್ ಭಾವರನ್ನು ಈ ಸಂದರ್ಭದಾಗ ನೆನಪಿಸಿಕೊಂಡು ಅಪ್ಪು ನಮನ ಅಂತ ಈ ಕಾರ್ಯಕ್ರಮದಾಗ ಅವ್ರಿಗ ನಮನ ಸಲ್ಲಿಸೋಣೇನು? ಪಕ್ಕ ಸಲ್ಲಿಸೋಣ ಬಿಡು. ಹೊಡಿರಿ ಚಪ್ಪಾಳೆ. 1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು, ಅಭಿಮಾನಿಗಳ ಪಾಲಿಗೆ ಪವರ್ ಸ್ಟಾರ್. ಒನ್ ಟೂ ತ್ರೀ ಫೋರ್ ಶಿಲ್ಲೆ ಒಡೆಯೋ ಸಾಂಗಿಗೆ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿರೋದು. ಮಿಡಲಲ್ಲಿ ಸೆಂಟರಲ್ಲಿ ಯಾರು ಲೀಡ್ ಮಾಡ್ತಿದ್ದಾನೋ ಅವನೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಬಟ್ ಮ್ಯೂಸಿಕ್ ಇಲ್ಲಿ ಹಾಕೋದಕ್ಕಾಗಿಲ್ಲ, ಕಾಪಿರೈಟ್ಸ್ ಆಗೋದ್ರಿಂದ. ಸೊ ಅದೊಂದು ಬೇಜಾರಾಗ್ತಿದೆ, ಈ ಸಾಂಗಿಗೆ ಮಾತ್ರ ಕಾಪಿರೈಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಎನಿವೇ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ದ. ಪುನೀತ್ ರಾಜ್ಕುಮಾರ್ ಸರ್ದು ಸಾಂಗ್ಸ್ ಏನಿದೆ ಅದಕ್ಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿ ಅವನಿಗೂ ಕೂಡ ಇಷ್ಟ ಆಯಿತು. ಅದೇ ರೀತಿ ಆ ಒಂದು ಕಾನ್ಸೆಪ್ಟಲ್ಲೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ದ. ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಮಾಡ್ದ. ಆಮೇಲೆ ಕ್ರೇನಿಂದ ಹೋಗಿ ಮತ್ತೆ ಕೆಳಗಡೆ ಬಂದು ನಟ ಸರ್ವಭೌಮ ಸಾಂಗ್ ಸ್ಟಾರ್ಟ್ ಆಗ್ತಿದ್ದಾಗೇ ಅವ್ನ ಸೆಂಟರಲ್ಲಿ ಲೀಡ್ ಇತ್ತು, ಅವನೇ ನಿಂತ್ಕೊಂಡು ಮಾಡಬೇಕಾಗಿತ್ತು. ಹಾಗೆ ಹುಕ್ ಸ್ಟೆಪ್ ಕೂಡ ಏನಿದೆ ಅದು ಕೂಡ ಮಾಡಬೇಕಾಗಿತ್ತು. ಬಟ್ ಬೇಗನೆ ಕ್ರೇನ್ ಇಳಿಸಲೇ ಇಲ್ಲ, 2 ಮಿನಿಟ್ಸ್ ಲೇಟ್ ಮಾಡಿಬಿಟ್ರು. ಸೊ ಹಾಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಬಟ್ ನಾವು ಎನಿವೇ ಫಸ್ಟ್ ಎಲ್ಲ ಏನು ಮಾಡಿದೆ, ಸಖತ್ತಾಗಿ ಮಾಡಿದೆ ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ವಿ. I request all the parents to turn on your please turn on your torchlight. Yes, please wave left to right. ಮತ್ತೆ ಹೇಳುತ್ತೈತೆ ನೀನೇ
ಅಪ್ಪು ಸಾಂಗ್ಸ್ಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕ್ರೇನಿಂದ ಕೆಳಗಡೆ ಬರೋದು ಮತ್ತು ಮೇಲೆ ಹೋಗುವಾಗ ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಬಟ್ ಓವರಾಲ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. Punit Rajkumar sir, please give a big round of applause to Karnataka Ratna. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ಕ್ಲಾಸ್ ಟೀಚರ್ ಜೊತೆಗೆ ಎಲ್ಲರೂ ಕೂಡ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ರು. ಹಾಗೆ ನಾನು ನನ್ನ ಮಗನ ಕೇಳ್ತಾ ಇದ್ದೆ, ಮೇಲೆ ಹೋಗೋವಾಗ ಅಥವಾ ಕೆಳಗಡೆ ಬರೋವಾಗ ಕ್ರೇನಿಂದ ನಿನಗೆ ಭಯ ಆಗಲಿಲ್ವಾ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಒಂದು 2 days ಬಿಫೋರೇ ಅವ್ರಿಗೆ ಪ್ರಾಕ್ಟೀಸ್ ಎಲ್ಲ ಕೊಟ್ಟಿದ್ರು, ಕ್ರೇನಿಂದ ಹತ್ತೋದು ಇಳಿಸೋದೆಲ್ಲ ಮಾಡಿಸಿದ್ರಂತೆ. ಸೊ ಹಾಗೆ ಅಷ್ಟೇನು ಭಯ ಆಗಲಿಲ್ಲ. ಬಟ್ ಇಳಿವಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಬಟ್ ಏನು ಅವತ್ತಿನ ದಿವಸ ಏನು ನನಗೆ ಸೌಂಡಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದ. ಬಟ್ ಅವ್ನಿಗೊಂದೇ ಕೊರಗು ಅಂದರೆ ಇನ್ನು ಒಂದು ಡ್ಯಾನ್ಸ್ ಏನಿದೆ ಅದು ಸ್ಕಿಪ್ ಆಗೋಯ್ತಲ್ಲ ಅನ್ನೋದೊಂದೇ ಅವನಿಗೆ ಬೇಜಾರಿದ್ದಿದ್ದು. ಬಟ್ ಏನು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ದೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ದೆ. ಕ್ರೇನ್ನ ನೀಟಾಗಿ ಸೆಟ್ ಮಾಡಿ ಅಡ್ಜಸ್ಟ್ ಮಾಡಿ ಇಟ್ಟಿದ್ರೆ ಏನೂ ಆಗ್ತಿರ್ಲಿಲ್ವೇನೋ. ಬಟ್ ಸ್ವಲ್ಪ ಅವರು ಸೆಟ್ ಮಾಡಿರಲಿಲ್ಲ, ಹಾಗಾಗಿ ಒಂದು 2-3 minutes ಲೇಟ್ ಆಗಿದ್ರಿಂದ ಆ ಒಂದು ಸ್ಟೆಪ್ ಏನಿದೆ ಅದು ಮಿಸ್ ಆಯಿತು ಅಷ್ಟೇ. ಆ್ಯಕ್ಚುಲಿ ಇವು ಡ್ಯಾನ್ಸಲ್ಲೇ ಫಸ್ಟ್ ಕ್ರೇನಿಂದ ಮೇಲೆ ಹೋಗಿ ಕೆಳಗಡೆ ಬರೋ ಥರ ಇದ್ದಿದ್ದು. ಅದಾದಮೇಲೆ ರಾಮಾಯಣಗೂ ಕೂಡ ಯೂಸ್ ಮಾಡಿದ್ರು, ಅವಾಗೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಇವ್ರು ಫಸ್ಟ್ ಡ್ಯಾನ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮಿಂಗ್ಸ್ ಏರುಪೇರಾಯಿತು ಅಷ್ಟೇ. ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಿಲಮ್ ಆ್ಯಕ್ಟರ್ಸ್ ಅಂತ ಬಂದರೆ ಯಶ್ ಮತ್ತು ಪವರ್ ಸ್ಟಾರ್ದು ತೊಗೊಂಡಿದ್ರು. ಹಾಗೆ ನೇಚರ್ ಬಗ್ಗೆ ಮತ್ತು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಎಲ್ಲ ಕಾನ್ಸೆಪ್ಟಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟರು. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಒಂದು 2 hours ಏನೋ ಆಗಿತ್ತು. ಬಟ್ 2 hours ಆದಂಗೆ ಅನ್ನಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಎಲ್ಲರೂ ಕೂಡ ಅಂದರೆ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಟ್ರೆಡಿಷ್ನಲ್ ವೇ ಆಫ್ ಡ್ಯಾನ್ಸ್ ಕೂಡ ಎಲ್ಲ ಚೆನ್ನಾಗಿತ್ತು. ಲಾಸ್ಟಲ್ಲಿ ರಾಮಾಯಣ ಕೂಡ ಮಾಡಿದ್ರು. ಹತ್ತತ್ರ ಒಂದು 45 minutes ಪರ್ಫಾರ್ಮೆನ್ಸ್ ಅದು. ಓವರಾಲ್ 90 ಮೆಂಬರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ನ ಮಗನೂ ಕೂಡ ಹೇಳ್ತಾ ಇದ್ದ, ರಾಮಾಯಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಮ್ಮಿ ಅಂತ ಅಂದ್ಬಿಟ್ಟು. ಫುಲ್ಲು ಹೋಲ್ ರಾಮಾಯಣನೇ ಸ್ಟೋರಿ ನೋಡ್ದಂಗೆ ಆಯಿತು. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು. ಇನ್ಕ್ಲೂಡಿಂಗ್ ಡ್ಯಾನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಡ್ರಾಮಾ ಎಲ್ಲ ಸೇರಿಸಿ ರಾಮಾಯಣ ಮಾಡಿದ್ದು. 1 hour ಅಂತ ಅವ್ನು ಹೇಳ್ತಾ ಇದ್ದ. ತುಂಬಾ ಚೆನ್ನಾಗಿತ್ತು. 1 hour ಹೇಗೆ ಟೈಮ್ ಪಾಸ್ ಆಯಿತು ಅನ್ನೋದು ನಿಜವಾಗ್ಲೂ ಗೊತ್ತಾಗಿಲ್ಲ ನಮಗೆ. ಮುನಿಗಳೇ, ಶಿವನಿಂದ ಪಡೆದ ಈ ಮಹಾಧನಸ್ಸನ್ನು ಎತ್ತಿ ಹಿಡಿದವರಿಗೆ ನನ್ನ ಮಗಳಾದ ಸೀತಾದೇವಿಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಘೋಷಿಸಿ ಈ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ಬಂಗಾರದ ಜಿಂಕೆ ಅಯೋಧ್ಯೆಗೆ ಮರಳಿ ಹೋಗುವಾಗ ಇದನ್ನು ಸಹ ಕೊಂಡೊಯ್ಯೋಣ. ಸನ್ಯಾಸಿಗೆ ಭಿಕ್ಷೆ ನೀಡು ತಾಯಿ. ಸ್ವಾಮಿ, ಬನ್ನಿ ಸ್ವಾಮಿ, ಭಿಕ್ಷೆಯನ್ನು ಸ್ವೀಕರಿಸಿ. ಮರಳಿ ಬರುವವರೆಗೂ. ಒಬ್ಬ ಸನ್ಯಾಸಿಯ ಚಾರಿತ್ರ್ಯದ ಮೇಲೆ ಸಂದೇಹವ? ಇಲ್ಲ ಸ್ವಾಮಿ, ಕ್ಷಮಿಸಿ. ಸುಗ್ರೀವ ಮಹಾರಾಜರ ಮಂತ್ರಿ ಹಾಗೂ ಕೇಸರಿ ನಂದನ ಹನುಮಂತ. ಮಾರುತಿ, ದಶಕಂಠ ರಾವಣ ನಾನು, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ.
ದುಷ್ಟ ರಾವಣನನ್ನು ಸಂಹರಿಸಿ ನನ್ನನ್ನು ಬಂಧ ಮುಕ್ತಳಾಗಿಸುವಂತೆ ನಾನು ಹೇಳಿದೆ ಎಂದು ರಾಮಚಂದ್ರನಿಗೆ ತಿಳಿಸು. ಹಿಮಾಲಯಕ್ಕೆ ತೆರಳಿ ಸಂಜೀವಿನಿ ಮೂಲಿಕೆಗಳನ್ನು ತರುವವನಾಗು. ಜೈ ಶ್ರೀರಾಮ್. ಓವರಾಲ್ ಇಡೀ ರಾಮಾಯಣ ಫುಲ್ ಸ್ಟೋರಿನೇ ನರೇಟ್ ಮಾಡಿದ್ರು ಸಾಂಗ್ಸ್ ಮತ್ತು ಡ್ರಾಮಾ ಮೂಲಕ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ 1 ಅವರ್ ಇದು ಪ್ರೋಗ್ರಾಮ್ ಇದ್ದಿದ್ದು. 1 ಅವರ್ ಹೇಗೆ ಹೋಯ್ತು ಅನ್ನೋದು ಕೂಡ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. 90 ಮೆಂಬರ್ಸ್ ಅಂದರೆ 90 ಸ್ಟೂಡೆಂಟ್ಸ್ನ ಬಳಸ್ಕೊಂಡು ಮಾಡಿರೋದು. ಲಾಸ್ಟಲ್ಲಿ ಹೇಳಿದ್ರು ಹಾಗಂತ ಅಂದ್ಬಿಟ್ಟು. ಬಟ್ ಕೊರಿಯೋಗ್ರಫಿ ಅಂತೂ ಓವರಾಲ್ ಎಲ್ಲ ಸಾಂಗ್ಸು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಇದಿಷ್ಟು ನೋಡಿಕೊಂಡು ಇನ್ನು ಲಾಸ್ಟ್ 10th ಸ್ಟ್ಯಾಂಡರ್ಡ್ ಹುಡುಗರದು ಒಂದು ಡ್ಯಾನ್ಸ್ ಇತ್ತು. ಸೊ ಅದನ್ನು ಕೂಡ ನೋಡಿಕೊಂಡು ಆಮೇಲೆ ಬಿಡ್ತೀವಿ ಸ್ಟೂಡೆಂಟ್ಸ್ನೆಲ್ಲ ಅಂತ ಹೇಳಿದ್ರು. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆಲ್ಲ ಹೋಗಿದ್ರು. ಹಾಗಾಗಿ ಒಂದೊಂದೇ ಸ್ಟ್ಯಾಂಡರ್ಡ್ ವೈಸ್ ಎಲ್ಲ ಬಿಟ್ಟರು ಸ್ಟೂಡೆಂಟ್ಸ್ನ. ಸೊ ಕರ್ಕೊಂಡು ನಾನು ಕೂಡ ಕೀರ್ತಿನ ಕರ್ಕೊಂಡು ಬಂದೆ. ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟಾಗಿ ಮುಗಿಯೋ ಅಷ್ಟರಲ್ಲೇ ಟೈಮ್ 10:45 ಆಗಿತ್ತು. 10:30 10:45 ಅಷ್ಟು ಆಗಿತ್ತು. ಬಟ್ ಜನ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಕ್ರೌಡು ಕಂಪ್ಲೀಟಾಗಿ ಹಾಗೆ ಇತ್ತು. ಯಾರೂ ಕೂಡ ಹೋಗಿರಲಿಲ್ಲ. ಫೈನಲಾಗಿ 10 ಸ್ಟೂಡೆಂಟ್ಸ್ ಏನು ಮಾಡಿದ್ರು ಪರ್ಫಾರ್ಮೆನ್ಸ್ ಅದು ನೋಡಿಕೊಂಡೇ ಎಲ್ಲರೂ ಹೋಗಿದ್ದು. ಸೊ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಆ್ಯನ್ಯುವಲ್ ಡೇ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು, ಮಕ್ಕಳು ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲೂ ಕೂಡ 11 o'clock ಆಗಿತ್ತು. ಹಾಗೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.